ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 157 ಪಾಯಿಂಟ್ಸ್ ಗೈನ್ ಆಗಿ 58,807 ಕ್ಲೋಸ್ ಆಗಿದೆ. ನಿಫ್ಟಿ 47 ಪಾಯಿಂಟ್ಸ್ ಗೈನ್ ಆಗಿ 17,516 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 202 ಪಾಯಿಂಟ್ಸ್ ಡೌನ್ ಆಗಿ 37,082 ಕ್ಲೋಸ್ ಆಗಿದೆ. ಎಫ್ಐಎಸ್ ಡಿಎಸ್ ಡೇಟಾ ಮಾತಾಡ್ಕೊಳ್ಳೋಣ. ಇವತ್ತು ಎಫ್ಐಎಸ್ 1,585 ಕ್ರೋರ್ಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ಡಿಐಎಸ್ 782 ಕ್ರೋರ್ಸ್ ಬೈ ಮಾಡಿದ್ದಾರೆ. ಓವರಾಲ್ ಆಗಿ ನೆಟ್ ನೋಡಿದ್ರೆ -802 ಕ್ರೋರ್ಸ್ ನಮಗೆ ಕಾಣಿಸ್ತಾ ಇದೆ. ಇವತ್ತಿನ ಮಾರ್ಕೆಟ್ ಇಂಟ್ರಾಡೇನಲ್ಲಿ ಅಪ್ ಆ್ಯಂಡ್ ಡೌನ್ ವೊಲಟೈಲ್ ಆಗಿ ಮೂವ್ ಆಗಿದೆ. ಓಪನಿಂಗ್ ಗ್ಯಾಪ್ ಅಪ್, ಅಲ್ಲಿಂದ ಗ್ಯಾಪ್ ಅಪ್ ಆದಮೇಲೇನು ಅಲ್ಲಿಂದ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಹತ್ರ 17,543. ಇದು ನಾನು ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ ನಿಮಗೆ ಮಾರ್ಕೆಟ್ ಡೇಟಾನಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೆ. 17,540 ಅನ್ನೋದು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಂತ. ಆ ಲೆವೆಲ್ ಅಬೌವ್ ಸಸ್ಟೈನ್ ಆದರೆ ಮಾತ್ರ ಮಾರ್ಕೆಟ್ ಫರ್ದರ್ ಆಗಿ ನಾವು ಟಾಪ್ ಸೈಡ್ ಮೂವ್ ಆಗೋಕ್ಕೆ ಪಾಸಿಬಿಲಿಟಿ ಇರುತ್ತಂತ. ಒಂದು ವೇಳೆ ನೀವೇನಾದರೂ ಮರ್ತಿದ್ರೆ, ಅಂದರೆ ಪ್ರೀವಿಯಸ್ ಆಗಿ ನಾವು ಮಾತಾಡ್ಕೊಂಡಿದ್ವಲ್ಲ, ನಮಗೆ ಇಂಪಾರ್ಟೆಂಟ್ ಲೆವೆಲ್ ಅಂತ 17,620. ಒಂದು ವೇಳೆ ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ 17,540 ಅಂದರೆ ಅಬೌವ್ ಓಪನಿಂಗ್ ಆಗಿ ಸಸ್ಟೈನ್ ಆಗಿ ಫಸ್ಟ್ ಅವರಲ್ಲಿ ಸಸ್ಟೈನ್ ಆದ್ರೆ ನೆಕ್ಸ್ಟ್ ನಮಗೆ ಮೂವ್ ಆಗುವಾಗ ನಾವು ಗಮನಿಸಬೇಕಾದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಲೆವೆಲ್ 17,620. ಇವತ್ತಂದ್ರೆ 17,540 ಹತ್ರನೂ ಬಂದು ನಮಗೆ ರಿಜೆಕ್ಟ್ ಆಗಿದೆ. ಆದರೆ ಯಾವಾಗಾದ್ರೂ ನಿಫ್ಟಿನಲ್ಲಿ +or-20 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿಲಿ +or-50 ಪಾಯಿಂಟ್ಸ್ ರೇಂಜ್ ನಾವು ನೋಡ್ತಾ ಇರಬೇಕು. ಅಂಡ್ ರೆಸಿಸ್ಟೆಂಟ್ ಫೇಸ್ ಮಾಡಿದ ಮೇಲೆ ನಿಯರ್ಲಿ 150 ಪಾಯಿಂಟ್ಸ್ ಹತ್ರನೂ ನಿಫ್ಟಿನಲ್ಲಿ ಫಾಲ್ ಆಗಿದೆ. ಅಗೈನ್ ಅದೇ ಸೇಮ್ ಪ್ಲೇಸ್ ನಿಂದಾನೆ ನಿಯರ್ಲಿ 150 to 160 ಪಾಯಿಂಟ್ ಹತ್ರ ನಿಫ್ಟಿನಲ್ಲಿ ರಿಕವರಿ ಕಾಣಿಸಿ ಅಗೈನ್ ಫಾಲ್ ಅಂಡ್ ಅಗೈನ್ ರಿಕವರಿ. ಇವತ್ತು ಮಾರ್ಕೆಟಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿದ್ದು ನಿಯರ್ಲಿ ಅಲ್ಲಿಗೆ ಎಂಡ್ ಆಗಿವೆ. ಬಟ್ ಸ್ವಲ್ಪ ವೋಲ್ಟೈಲಿಟಿ ಮಾರ್ಕೆಟ್ನಲ್ಲಿ ಕಾಣಿಸಿದೆ. ಇವತ್ತಂತಾನೆಲ್ಲ ರೀಸೆಂಟ್ 2 ಡೇಸ್ನಲ್ಲಿ ನಾವು ಗಮನಿಸಿದ್ರೆ ಲಾಸ್ಟ್ 2 ಟ್ರೇಡಿಂಗ್ ಸೆಷನಲ್ಲಿ ನಿಯರ್ಲಿ 600 ಪಾಯಿಂಟ್ ನಿಯರ್ಲಿ ನಿಫ್ಟಿಯಲ್ಲಿ ರ್ಯಾಲಿ ಆಗಿದೆ. ಲಾಸ್ಟ್ 2 ಟ್ರೇಡಿಂಗ್ ಸೆಷನಲ್ಲಿ ನಮಗೆ ಮಾರ್ಕೆಟ್ ನಿಯರ್ಲಿ 2% ವರೆಗೂ ಬೆಳೆದಿದೆ. 2% ವಿತಿನ್ 2 ಡೇಸಲ್ಲಿ. ಸೊ ಈ ಥರ ಆಕ್ಟಿವಿಟಿ ಲಾಸ್ಟ್ 9 ಮಂತ್ಸಲ್ಲಿ ಯಾವತ್ತೂ ನಮಗೆ ನಡೆದಿಲ್ಲ. ಸೊ ಇಂಡಿಯನ್ ಮಾರ್ಕೆಟ್ಸು ರ್ಯಾಲಿ ಆಗ್ತಿದೆ ಅಂದರೆ ನಮ್ಗೆ ಇನ್ನೂ ಇಂಡಿಯನ್ ಮಾರ್ಕೆಟ್ಸು ಆಲ್ ಟೈಮ್ ಹೈಗೆ ನಿಯರ್ಲಿ ಇಲ್ಲ ಅಂತ. ವೆರಾಸ್ US ಮಾರ್ಕೆಟ್ನ ಗಮನಿಸಿದ್ರೆ US ಒಂದು S&P 500 ಆಲ್ ಟೈಮ್ ಹೈಗೆ ನವಂಬರ್ 22 ಫಾರ್ಮ್ ಮಾಡಿರೋ ಆಲ್ ಟೈಮ್ ಹೈಗೆ <1% ನಿಯರ್ಲಿ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿನ್ನೆ ವಿಡಿಯೋಲಿ ನಾವು ಮೆನ್ಷನ್ ಮಾಡಿದ್ದು FI ಸೆಲ್ಲಿಂಗ್ ಓವರಾ, FI ಸೆಲ್ಲಿಂಗ್ ಇನ್ನು ಕಮ್ಮಿ ಆಗುತ್ತಾ ಅನ್ನೋದು ಒಂದು ನೆಗೆಟಿವ್ ಸೆಂಟಿಮೆಂಟಲ್ಲಿ ಇರೋವಾಗ ಬಂದಿರೋ ಪಾಸಿಟಿವ್ ಅಪ್ಡೇಟಿಂದ ಶಾರ್ಟ್ ಕವರಿಂಗ್ ಮಾರ್ಕೆಟ್ನಲ್ಲಿ ಕಾಣಿಸೋಕೆ ಪಾಸಿಬಿಲಿಟಿ ಇರುತ್ತೆ. ಅಗೈನ್ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಆ್ಯಂಡ್ ಆ ಗ್ಯಾಪ್ ಅಪ್ ಇಂದ ಸಸ್ಟೈನಬಿಲಿಟಿಯಿಂದ ಮಾರ್ಕೆಟಲ್ಲಿ ಟಾಪ್ ಸೈಡ್ಗೆ ಮೂವ್ ಆಗಿದೆ ಅಂದರೆ ಪ್ರೀವಿಯಸ್ ಆಗಿ ಮಾಡಿರೋ ಶಾರ್ಟ್ನ ಕವರ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಫ್ರೆಶ್ ಶಾರ್ಟಿಂಗ್ ಅನ್ನೋದು ಅದ್ರ ಕಮ್ಮಿ ಆಗುತ್ತೆ. ಆರ್ ಹೊಸದಾಗಿ ಲಾಂಗ್ ಪೊಸಿಷನ್ಸ್ ಬಿಲ್ಡ್ ಆಗ್ತಾ ಇರಬೇಕು. ಅದೇ ನಮಗೆ DIS ಅಂಡ್ FIS ಹತ್ತಿರದಿಂದ ನಿನ್ನೆ FIS ಅಂಡ್ DI ಡೇಟಾಲಿ ನಮಗೆ ಕಾಣಿಸಿದೆ. ಇವತ್ತು ಮಾರ್ಕೆಟ್ ಸ್ವಲ್ಪ ಸ್ಲಗ್ಗಿಶ್ ಆಗಿದೆ, ಆದರೆ ಸ್ವಲ್ಪ ರೇಂಜ್ ಬೌಂಡಲ್ಲೇ ಇರೋದ್ರಿಂದ FIS ಅಂಡ್ DIS ಡೇಟಾನು ಇದನ್ನು ಸಪೋರ್ಟ್ ಮಾಡ್ತಿದ್ರೆ FIS ಅಗೈನ್ ಇನ್ಸೆಂಟಿವ್ ವೈಡ್ ಆಗಿ ಸೆಲ್ ಮಾಡಿದ್ರ ಅವ್ರು ಸ್ವಲ್ಪ ಪಾಸಿಟಿವ್ ಆರ್ ಸ್ವಲ್ಪ ನೆಗ್ಲಿಜಿಬಲ್ ಸೆಲ್ಲಿಂಗ್ ಮಾಡ್ತಿದ್ರೆ ಅದನ್ನು ನಾವು ಫರ್ದರ್ ಆಗಿನೂ ಮಾರ್ಕೆಟ್ನ ಪಾಸಿಟಿವ್ ಆಗಿ ನೋಡ್ಬೋದು. FIS ಈ ಥರ ಪಾಸಿಟಿವ್ ಸೈಡ್ಗೆ ಬಂದಿರೋದ್ರಿಂದ ಇವನ್ ಸ್ವಲ್ಪವರೆಗೂ ಮಾರ್ಕೆಟಲ್ಲಿ ಕರೆಕ್ಷನ್ ಕಾಣಿಸಿದ್ರು ಇವನ್ ಇಲ್ಲಿಂದ ಶಾರ್ಟ್ ಟರ್ಮ್ ವ್ಯೂ ನಾನು ಪಾಸಿಟಿವ್ ಆಗಿ ನೋಡ್ತಾ ಇದ್ದೀನಿ. ಇಲ್ಲಿಂದ ಆ ಲೆವೆಲ್ನ ಬೇಸ್ ಆಗಿ ತಗೋಬೇಕಂತ ನೋಡಿದ್ರೆ ತುಂಬ ಜಾಸ್ತಿ ರಿಸ್ಕ್ ತಗೋಬಹುದು ಅನ್ಕೊಂಡ್ರೆ 17,140 ಲೆವೆಲ್ ಈ ಲೆವೆಲ್ ತಗೋಬಹುದು. ಇಲ್ಲ ಅಂದರೆ ಸ್ವಲ್ಪ ನಾನು ರಿಸ್ಕ್ ತಗೊತೀನಿ, ಅನ್ನೆಸೆಸರಿ ವ್ಯೂನ್ ಚೇಂಜ್ ಮಾಡ್ಕೋಬಾರ್ದು ಅಂತ ಅನ್ಕೊಂಡ್ರೆ 16,750. ಬಟ್ ಐ ಸಜೆಸ್ಟ್ ಶಾರ್ಟ್ ಟರ್ಮ್ ಈ ಥರ ಪಾಸಿಟಿವ್ ಆರ್ ನೆಗೆಟಿವ್ ಅನ್ಕೊಳ್ಳೋಕಂದ್ರೆ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಬೇಸ್ ಮಾಡ್ಕೊಂಡು ಆಕ್ಟಿವಿಟಿ ತಗೊಳ್ಳಿ. ಬಿಕಾಸ್ ಇಲ್ಲಿ ಬ್ರೇಕ್ ಆಗ್ತಿದ್ರೆ ಇಂಪಾರ್ಟೆಂಟ್ ಸಪೋರ್ಟ್ನ ಬ್ರೇಕ್ ಆಗಿ ಅಗೈನ್ ಸಸ್ಟೈನ್ ಆಗಿ ರಿವರ್ಸಲ್ ಕಾಣಿಸ್ತಾ ಇದೆ. ಇಂಪಾರ್ಟೆಂಟ್ ಲೆವೆಲ್ ಹತ್ರನೂ ಮಾರ್ಕೆಟ್ ಇವನ್ ರೆಸ್ಪೆಕ್ಟು ಮಾಡ್ತಾ ಇರಲ್ಲ. ಆ ಲೆವೆಲ್ ಬ್ರೇಕ್ ಮಾಡಿ ಡೌನ್ ಸೈಡ್ಗೆ ಹೋಗ್ತಿದ್ರೆ ಇವನ್ ಕ್ಲೋಸಿಂಗು ನಡೀತಾ ಇದೆ, ಆದ್ರೂ ಅಗೈನ್ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಕಾಣಿಸ್ತಾ ಇದೆ. ಅದರಿಂದ ಶಾರ್ಟ್ ಟರ್ಮ್ ಸ್ವಲ್ಪ ದಿವಸ ಮಾತ್ರ, ಸ್ಪೆಷಲಿ ನ್ಯೂಟ್ರಲ್ ಟ್ರೇಡ್ಸ್ ತಗೊಳ್ಳೋರು ಮಾತ್ರ ಸ್ವಲ್ಪ ಜಾಗ್ರತೆಯಾಗಿರಿ. ನೆಕ್ಸ್ಟು ಬಯೋಕಾನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಯೋಕಾನ್ ರಿಲೇಟೆಡ್ ಆಗಿ ಸ್ಪೆಕ್ಯುಲೇಷನ್ಸ್ ಅಂತೂ ಮಾರ್ಕೆಟಲ್ಲಿ ರನ್ ಆಗ್ತಾ ಇದೆ. ಸೊ ಇದು ರಿಲೇಟೆಡ್ ಆಗಿ ಬಯೋಕಾನ್ ಅಂಡ್ ಮಿಲನ್ ಅವ್ರನ್ನ ಕೇಳಿದಾಗ ಆ ಥರ ಏನೂ ಇಲ್ಲ ಅಂತ, ರೂಮರ್ಸ್ ರಿಲೇಟೆಡ್ ಆಗಿ ನಾವು ಯಾವ ಥರ ಅಪ್ಡೇಟ್ಸು ಕೊಡಲ್ಲ ಅಂತ ಹೇಳಿದ್ರು. ಆದರೆ ಈ ರೂಮರ್ಸ್ ರಿಲೇಟೆಡ್ ಆಗಿ ರನ್ ಆಗ್ತಿರೋ ಟಾಪಿಕ್ ಅಂತೂ ತುಂಬ ಇಂಟ್ರೆಸ್ಟ್ ಆಗಿದೆ. ಒಂದ್ಸಾರಿ ನಾವು ಅದನ್ನ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮೆಲ್ಲರಿಗೂ ಗೊತ್ತು ಬಯೋಕಾನ್ ರಿಲೇಟೆಡ್ ಆಗಿ ಮೇಜರ್ ಬಿಸ್ನೆಸ್ ಇವರ ಬಯೋಸಿಮಿಲರ್ ಬಿಸ್ನೆಸ್. ಈ ಬಯೋಸಿಮಿಲರ್ ಬಿಸ್ನೆಸ್ ನಲ್ಲಿ ಬಯೋಕಾನ್ ಅವರು ಬಯೋಕಾನ್ ಬಯೋಲಾಜಿಕಲ್ ಅಂಡರ್ ನಲ್ಲಿ ರನ್ ಮಾಡ್ತಾ ಇರ್ತಾರೆ. ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಟೈಮ್ಸ್ ಇವರು ಫಂಡ್ ರೈಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಡೆದಿರೋ ಫಂಡ್ ರೈಸಿಂಗ್ ಪ್ರಕಾರ ನೋಡಿದ್ರೆ ಬಯೋಕಾನ್ ಬಯೋಲಾಜಿಕಲ್ ನಲ್ಲಿ $5 ಬಿಲಿಯನ್ ನಿಯರ್ಲಿ ವ್ಯಾಲ್ಯೂ ಆಗಿದೆ. ಪ್ರೆಸೆಂಟ್ ಬರ್ತಿರೋ ಅಪ್ಡೇಟ್ ಏನಂದ್ರೆ ಬಯೋಕಾನ್ ಸಂಬಂಧಿಸಿರುವ ಬಯೋಸಿಮಿಲರ್ ಬಿಸ್ನೆಸ್ ನು ಅಂಡ್ ಗ್ಲೋಬಲ್ ಆಗಿರೋ ಮಿಲನ್ ಅವರು ಸಂಬಂಧಿಸಿರುವ ಬಯೋಸಿಮಿಲರ್ ಬಿಸ್ನೆಸ್ ನು ಈ ಎರಡನ್ನು ಮರ್ಜ್ ಮಾಡಿ ಮೀನ್ಸ್ ಒಂದು ಫಾರ್ಮ್ ಮಾಡಿ ಅದರಿಂದ ಅವರು ಮಾರ್ಕೆಟ್ನ ಶೇರ್ನ ಸ್ವಲ್ಪ ಜಾಸ್ತಿಗೆ ಬೆಳೆಸಿ ಪ್ರೆಸೆಂಟ್ ಇರೋ $5 ಬಿಲಿಯನ್ ವ್ಯಾಲ್ಯೂಯೇಷನ್ ನ ಮರ್ಜ್ ಆಗ್ತಿರೋ ಎಂಟಿಟಿಗೆ $10 ಬಿಲಿಯನ್ ನಿಯರ್ಲಿ ತಗೊಂಡೋಗಿ ಅದನ್ನ IPO ಆಗಿ ತಗೊಂಡ್ ಬರ್ಬೇಕನ್ನೋ ತರ ಬಯೋಕಾನ್ ಅವರು ಪ್ರಯತ್ನ ಮಾಡೋ ತರ ಸ್ಪೆಕ್ಯುಲೇಷನ್ಸ್ ಅಂತೂ ರನ್ ಆಗಿವೆ. ಇದರ ರಿಲೇಟೆಡ್ ಆಗಿ ಕ್ಲಾರಿಫಿಕೇಶನ್ ಬಯೋಕಾನ್ ಅಂಡ್ ಮಿಲನ್ ಅವರು ಇಬ್ರು ರೆಸ್ಪಾಂಡ್ ಆಗಿಲ್ಲ. ಇಫ್ ಇನ್ ಕೇಸ್ ಇದೇನಾದ್ರೂ ನಡೆದ್ರೆ ಇದು ಬಯೋಕಾನ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ನೆಕ್ಸ್ಟ್ ITC ಬಗ್ಗೆ ಮಾತಾಡ್ಕೊಳ್ಳೋಣ. ತುಂಬಾ ಕಡಿಮೆ ಡೇಸ್ ನಲ್ಲಿ ನಮಗೆ ITC ಅಲ್ಲಿ 3 to 4 or 5% ಮೂವ್ ಆಗ್ತಾ ಇರುತ್ತೆ. ಇವತ್ತು ಇಷ್ಟೊಂದು ಮೂವ್ ಆಗೋಕೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಫಸ್ಟ್ ಅವರ್ ITC
ಇನ್ವೆಸ್ಟರ್ಸ್ ಮೀಟಿಂಗ್ ಅಂತೂ ಆದ್ರೆ ITC ಅವರು ಕಂಡಕ್ಟ್ ಮಾಡಬೇಕಂತ ಅನ್ಕೊಂತಾ ಇದ್ದಾರೆ. ಸೊ ಇದು ITC ಅವರ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂಡ್ ಫೈನಾನ್ಷಿಯಲ್ ಅನಾಲಿಸಿಸ್ ಅವರಿಗೆ ಸಂಬಂಧಿಸಿರುವ ಒಂದು ಮೀಟಿಂಗ್. ಈ ITC ಅವರು ಇತರ ಇನ್ವೆಸ್ಟರ್ಸ್ ಅನ್ಲೆಸ್ ಮೀಟಿಂಗ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಸ್ಟಾಕ್ ಏನಕ್ಕೆ ಇಷ್ಟೊಂದು ರ್ಯಾಲಿ ಆಗಿದೆ. ಇದಕ್ಕೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ರೀಸೆಂಟ್ ಡೇಸ್ ಅಲ್ಲಿ ಬಂದಿರೋ ಮಲ್ಟಿಪಲ್ ITC ಅಪ್ಡೇಟ್ಸ್ ಅಲ್ಲಿ ನಾವೆಲ್ಲರೂ ಕಂಬೈನ್ ಮಾಡಿ ನೋಡೋಕೆ ಪ್ರಯತ್ನ ಮಾಡೋಣ. ನಮಗೆ ಒಂದು ಐಡಿಯಾ ಬರುತ್ತೆ. ITC ಆ ಪಾರ್ಟ್ ನಲ್ಲಿ ಮೂವ್ ಆಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ITC ಬಿಸ್ನೆಸ್ ಅಲ್ಲಿ ಮಲ್ಟಿಪಲ್ ಸೆಗ್ಮೆಂಟ್ಸ್ ಇವೆ. ರೇಂಜಸ್ ಫ್ರಮ್ ಹೋಟೆಲ್ಸ್, ಅಗ್ರಿ, ಟೆಕ್ನಾಲಜಿಗೆ ಸಂಬಂಧಿಸಿರೋ ಬಿಸ್ನೆಸ್ ನಲ್ಲಿ, FMCGಗೆ ಸಂಬಂಧಿಸಿರೋ ಬಿಸ್ನೆಸ್ ನಲ್ಲೂ, ಟೊಬಾಕೋ ಸಂಬಂಧಿಸಿರೋ ಬಿಸ್ನೆಸ್ ನಲ್ಲೂ, ಹಾಗೆ ಮಲ್ಟಿಪಲ್ ಸೆಗ್ಮೆಂಟ್ ನಲ್ಲಿ ITC ನಲ್ಲಿ ಇದೆ. ಸೊ ITC ಶೇರ್ ಹೋಲ್ಡರ್ಸ್ ಅಂಡ್ ಡಿಫರೆಂಟ್ ಅನಲಿಸ್ಟ್ ಎಲ್ಲರೂ ಕೇಳ್ತಾ ಇರೋದು ಏನಂದ್ರೆ, ಇಲ್ಲಿವರೆಗೂ ಇದರಲ್ಲಿ ಯಾವ್ದಾದ್ರು ಒಂದು ಸೆಗ್ಮೆಂಟ್ ನ ಆಚೆ ತಗೊಂಡ್ಬಂದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿದ್ರೆ ದಟ್ ಪ್ರಾಫಿಟಬಲ್ ನಲ್ಲಿರೋ ಕಂಪನಿ ತಗೊಂಡ್ ಬನ್ನಿ. ಇಲ್ಲ ಅಂದ್ರೆ ಯಾವ್ದೇ ಕಾರಣವಾಗಿ ಆದ್ರೆ ITC ಅಲ್ಲಿ ವ್ಯಾಲ್ಯೂ ಬಿದ್ದೋಗ್ತಾ ಇದೆಯೋ ಅದನ್ನ ಆಚೆ ತಗೊಂಡ್ಬಂದು ಲಿಸ್ಟ್ ಮಾಡಿದ್ರೆ ITC ಒಂದು ಶೇರ್ ಹೋಲ್ಡರ್ಸ್ ಗೆ ಒಂದು ವ್ಯಾಲ್ಯೂ ಕ್ರಿಯೇಟಿವ್ ಆಗೋ ತರ ಮಲ್ಟಿಪಲ್ ಟೈಮ್ ITC ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಅಂತೂ ಮಾಡಿ ಹೋಗಿದೆ. ಇದರ ರಿಲೇಟೆಡ್ ಆಗೇನೆ ರೀಸೆಂಟ್ ಆಗಿ ನಮಗೆ ITC ಮ್ಯಾನೇಜ್ಮೆಂಟ್ ಇಂದಾನು ಒಂದು ಕಾಣಿಸಿರೋ ಅಪ್ಡೇಟ್. ITC ಇನ್ಫೋಟೆಕ್ ಬಿಸ್ನೆಸ್ ನ ಮೀನ್ಸ್ ಟೆಕ್ನಾಲಜಿಗೆ ಸಂಬಂಧಿಸಿರುವ ಇವರ IT ಬಿಸ್ನೆಸ್ ನ ಡಿಮರ್ಜ್ ಮಾಡೋ ಆಲೋಚನೆಯಲ್ಲಿ ITC ಅವರು ಇದಾರ ಅನ್ನೋ ತರ ಪ್ರೆಸೆಂಟ್ ಅಂತೂ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿರೋ ಟ್ರೆಂಡ್ ನಾವು ಗಮನಿಸ್ತಾ ಇದ್ದೀವಿ. ಅಂಡ್ ಇನ್ಫ್ಯಾಕ್ಟ್ ITC ಅವರ ಇನ್ಫೋಟೆಕ್ ಬಿಸ್ನೆಸ್ ತುಂಬಾ ಸ್ಟ್ರಾಂಗ್ ಆಗಿ ಗ್ರೋತ್ ಆಗ್ತಾ ಇದೆ. ತುಂಬಾ ಸ್ಟ್ರಾಂಗ್ ಗ್ರೋತ್ ಬಿಸ್ನೆಸ್ ಆಗಿದ್ರಿಂದ ಒಳ್ಳೆ ವ್ಯಾಲ್ಯೂಯೇಷನ್ ಇದೆ. ITC ಅವರು ಇದನ್ನ ಅನ್ಲಾಕ್ ಮಾಡ್ತಾರ ನಂತರ ಒಂದು ಪಾಸಿಟಿವ್ ಥೀಮ್. ITC ಆ ಪಾಯಿಂಟ್ ನಲ್ಲಿ ಪ್ಲೇ ಆಗಿ ITC ಸ್ಟಾಕ್ ರ್ಯಾಲಿ ಆಗಿದೆ. ಇವೇ ಅಂತಲ್ಲ, ನೀವು ರೀಸೆಂಟ್ ಡೇಸ್ ನಲ್ಲಿ ಗಮನಿಸಿದ್ರೆ ಇವರ ಹೋಟೆಲ್ ಬಿಸ್ನೆಸ್ ಯಾವ್ದಾದ್ರು ಇದೆಯೋ ಲಾಸ್ ಮೇಕಿಂಗ್ ಮಾಡ್ತಿರೋ ಬಿಸ್ನೆಸ್ ಅದರ್ ರಿಲೇಟೆಡ್ ಆಗಿನೂ ಅವರು ಅಸೆಟ್ ಲೈಟ್ ಮಾಡೆಲ್ ನ ಫಾಲೋ ಆಗ್ತಿದ್ದಾರೆ. ಹೊಸದಾಗಿ ಇವರು ಕನ್ಸ್ಟ್ರಕ್ಷನ್ ಮಾಡಿ ಹೋಟೆಲ್ ರಿಲೇಟೆಡ್ ಆಗಿ ಮೈಂಟೈನ್ಸ್ ಮಾಡೋ ತರ ಅದಲ್ಲದೆ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋ ಅವ್ರನ್ನ ಟೈಅಪ್ ಮಾಡ್ಕೊಂಡು ಪಾರ್ಟ್ನರ್ಶಿಪ್ ಬೇಸಸ್ ಇವ್ರ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ದಿರ ಅಸೆಟ್ ಲೈಟ್ ಮಾಡೆಲ್ ನ ಇವರು ಬಿಸ್ನೆಸ್ ಹೋಟೆಲ್ ಸೆಗ್ಮೆಂಟ್ ನಲ್ಲಿ ಮಾಡ್ತಾ ಇರೋದು. DTC ಅಂದ್ರೆ ಡೈರೆಕ್ಟ್ ಟು ಕಸ್ಟಮರ್ಸ್ ಮೀನ್ಸ್ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಇದಾರೋ ಆ ಪ್ರಾಡಕ್ಟ್ ನ ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಆ ಮ್ಯಾನುಫ್ಯಾಕ್ಚರ್ ಸೆಲ್ ಮಾಡಕ್ ಆಗಿದ್ರೆ ಅದನ್ನ D2C ಸೆಗ್ಮೆಂಟ್ ಆಗತ್ತೆ. ಸೊ D2C ಸೆಗ್ಮೆಂಟ್ ಅಲ್ಲಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇರ್ತಾರೋ FMCG ಸೆಗ್ಮೆಂಟ್ ಸ್ಪೆಷಲಿ ಆಯುರ್ವೇದಿಕ್ ಬ್ಯೂಟಿ ಸೆಗ್ಮೆಂಟ್ ಅಲ್ಲಿ ಇರೋ ಕಂಪನೀಸ್ ರಿಲೇಟೆಡ್ ಆಗಿ ITC ಅವರು ಅಕ್ವಿಸಿಷನ್ ಆದ್ರೂ ನೋಡ್ತಿದ್ದಾರೆ, ಇಲ್ಲಾಂದ್ರೆ ತಗೊಂತಾ ಇದ್ದಾರೆ. ಅಂಡ್ ಎಕ್ಸಿಸ್ಟಿಂಗ್ ಆಗಿ ಮೋಸ್ಟ್ ಪಾಪ್ಯುಲರ್ ಆಗಿರುವ ITC ಬ್ರಾಂಡ್ FMCG ಬ್ರಾಂಡ್ ಲೈಕ್ ಆಶೀರ್ವಾದ್ ಬ್ರಾಂಡ್ ನ ಅಂಡರ್ ಅಲ್ಲೇ ನಮ್ಮ ಮಲ್ಟಿಪಲ್ ಪ್ರಾಡಕ್ಟ್ಸ್ FMCG ಪ್ರಾಡಕ್ಟ್ಸ್ ನ ತಗೊಂಡ್ ಬರ್ತಿದ್ದಾರೆ. ಇದರ ರಿಲೇಟೆಡ್ ಆಗಿ ಯಾವ್ದಾದ್ರು ಇಂಪಾರ್ಟೆಂಟ್ ಅಪ್ಡೇಟ್ ಅನಲಿಸ್ಟ್ ಅಂಡ್ ಇನ್ವೆಸ್ಟರ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮೀಟಿಂಗ್ ನಲ್ಲಿ ಯಾವ್ದಾದ್ರು ಇರುತ್ತೇನೋ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಇವತ್ತು ಮಾರ್ಕೆಟ್ ನಿಯರ್ಲಿ 5% ವರೆಗೂ ಮೂವ್ ಆಗಿದೆ. ಬಟ್ ನಾವು ಒಂದು ಜ್ಞಾಪಕ ಇಟ್ಕೋಬೇಕು, 14th ಡಿಸೆಂಬರ್ ಒಂದು ವೇಳೆ 14th ಡಿಸೆಂಬರ್ ನಮ್ಗೆ ಏನಾದ್ರು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಯಾವ್ದಾದ್ರು ನಾವು ಬಿಲ್ಡ್ ಆಗ್ತಿದೀವಲ್ಲ ಅದು ಪ್ರೆಸೆಂಟ್ ಅದಕ್ಕೆ ತಕ್ಕದಂಗೆ ಅವತ್ತು ಅಪ್ಡೇಟ್ ಬಂದಿಲ್ಲ ಅಂದ್ರೆ ಆ ಪಾಯಿಂಟ್ ನಲ್ಲಿ ವಾಲಟಿಲಿಟಿ ITC ನಲ್ಲಿ ಇರುತ್ತೆ ಅನ್ನೋ ಒಂದು ವಿಷಯನ ನಾವು ಜ್ಞಾಪಕ ಇಟ್ಕೊಳ್ಳೋಣ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಳ್ಳೋಣ. ರಿಲಯನ್ಸ್ ಅಂಡ್ ಮಹೇಂದ್ರ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಇದೆ. ಬಟ್ ಅದಕ್ಕೆ ಮುಂಚೆ ಇಂಟ್ರೆಸ್ಟಿಂಗ್ ಅಪ್ಡೇಟು ಕೊಟಾಕ್ ಸೆಕ್ಯೂರಿಟಿ ಅವರು ಮೇಜರ್ ಅಪ್ಡೇಟ್ ಮಾಡಿದ್ದಾರೆ. ಸ್ವಲ್ಪ ಏರಿಯಾಸ್ನಲ್ಲಿ ಇವರು ರಿಸರ್ಚ್ ಮಾಡಿ ಅವರು ತಿಳ್ಕೊಂಡಿದ್ದು ಏನಂದ್ರೆ, ರಿಲಯನ್ಸ್ ಅವರು ಸ್ವಲ್ಪ ಮಂತ್ಸ್ ಬ್ಯಾಕ್ ಜಿಯೋ ಮಾರ್ಟ್ನ ಲಾಂಚ್ ಮಾಡಿದ್ದಾರೆ. ಇದರ ಲಾಂಚ್ ಮಾಡಿದ ಸ್ವಲ್ಪ ಟೈಮ್ನಲ್ಲೇ ಜಿಯೋ ಮಾರ್ಟ್ ಮೆಜಾರಿಟಿ ಆಫ್ ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಿದೆ ಅಂತ ಅಂಡ್ ರಿಟೇಲ್ ಸೆಗ್ಮೆಂಟ್ ನಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಜಿಯೋ ಮಾರ್ಟ್ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇದು ಫೇರ್ ವ್ಯಾಲ್ಯೂಯೇಷನ್ ಎಲ್ಲ ಪ್ರೆಸೆಂಟ್ ಇರೋ ರಿಲಯನ್ಸ್ ಪ್ರೈಸ್ಗೆ. ಕೊಟಾಕ್ ಸೆಕ್ಯೂರಿಟಿ ಅವರು 2859 ರುಪೀಸ್ನ ರಿಲಯನ್ಸ್ಗೆ ಫೇರ್ ಪ್ರೈಸ್ ಅಂತ ಅನ್ಕೊಂತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರ ಜೊತೆಗೆ M&M ಅವರು ಜಿಯೋ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು EV ಚಾರ್ಜಿಂಗ್ ಅದರ ಜೊತೆಗೆ ಸ್ವಾಪಿಂಗ್ ಪಾಯಿಂಟ್ಸ್ ರಿಲಯನ್ಸ್ ಅವ್ರ ಜೊತೆ ಕಂಬೈನ್ಡ್ ಆಗಿ ಮಾಡ್ತಾ ಇರೋ ತರ ಅಪ್ಡೇಟ್ಸ್ ರಿಲಯನ್ಸ್ ಅಂಡ್ M&M ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿದೆ. ನೆಕ್ಸ್ಟ್ ರೈಲ್ಟೆಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೈಲ್ಟೆಲ್ ಅವರಿಗೆ ಇವತ್ತು IRCO ಇಂದ ನಿಯರ್ಲಿ 211 crores ಒಂದು ಆರ್ಡರ್ ಅಂತೂ ಬಂದಿರೋ ತರ ಹೇಳಿದ್ದಾರೆ. ಲೈಕ್ ಎಮರ್ಜೆನ್ಸಿ ಕಾಲ್, ಅದರ ಜೊತೆಗೆ ಸರ್ವಿಸ್ ಟೆಲಿಫೋನ್ ಆದ್ರೂ, CCTV ಆದ್ರೂ, ಟರ್ನಲ್ ರೀಡಿಂಗ್ ಅಂಡ್ PA ಸಿಸ್ಟಮ್ ಒಂದು ಪರ್ಟಿಕ್ಯುಲರ್ ಟರ್ನಲ್ ಅಲ್ಲಿ ಇವ್ರು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇನ್ಸ್ಟಾಲ್ ಅಂತಾನೆಲ್ಲ ಅದನ್ನು ಪರ್ಟಿಕ್ಯುಲರ್ ಟರ್ನಲ್ ರಿಲೇಟೆಡ್ ಆಗಿ ಡಿಸೈನ್ ಮಾಡಿ ಇನ್ಸ್ಟಾಲ್ ಮಾಡಿ ಅದರ ರಿಲೇಟೆಡ್ ಆಗಿ ಸರ್ವಿಸ್ ರೈಲ್ಟೆಲ್ ಅವರು ಪ್ರೊವೈಡ್ ಮಾಡೋ ತರ ಅದರ ರಿಲೇಟೆಡ್ ಆಗಿ ಇವರಿಗೆ IRCO ಇಂದ 211 ಕೋಟಿ ರೂಪಾಯಿ ಆರ್ಡರ್ ಬಂದಿರೋ ತರ ರೈಲ್ಟೆಲ್ ಅವರು ಅಪ್ಡೇಟ್ ಮಾಡಿದ್ರಿಂದ ಓಪನಿಂಗ್ ಗ್ಯಾಪ್ ಅಪ್ ಆಗಿ ಕ್ಲೋಸಿಂಗ್ ನಿಯರ್ಲಿ 3.5% ವರೆಗೂ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಮೇಜರ್ ಅಪ್ಡೇಟ್ ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿದೆ. ಅಪ್ಡೇಟ್ ಇದರ ಅದು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇರುತ್ತೆ, ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇರುತ್ತೆ. ಆದ್ರೆ ಇವರು ಫಸ್ಟ್ ಟೈಮ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಒಂದು ಕಮೆಂಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆದ್ರೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ನೆಕ್ಸ್ಟ್ 4 to 5 years ನಲ್ಲಿ $1 billion ನಿಯರ್ಲಿ $1 billion ಹತ್ತಿರ ನಿಯರ್ ಟು 7,500 crores ಹತ್ತಿರ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅನ್ಕೊಳ್ಳೋ ತರ ಟಾಟಾ ಮೋಟರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಪ್ರೆಸೆಂಟ್ ಇರೋ ಕಮರ್ಷಿಯಲ್ ವೆಹಿಕಲ್ ಜಾಸ್ತಿ ಇವರು ಲಾಂಚ್ ಮಾಡೋಕೆ ಪಾಸಿಬಿಲಿಟಿ ಇರುತ್ತೆ. ಬಟ್ ಅಲ್ಟಿಮೇಟ್ ಇವರು EVಗೆ ಶಿಫ್ಟ್ ಆಗ್ತಾರೆ ಅನ್ನೋ ತರಾನೇ ಟಾಟಾ ಮೋಟರ್ಸ್ ಅವರು ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಪ್ಲಾನ್ ಮಾಡೋ ತರ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಫ್ಟಿ ಸಪೋರ್ಟ್ 17,430 ಹತ್ರ ಗಮನಿಸ್ತಾ ಇದ್ದೀನಿ, ರೆಸಿಸ್ಟೆಂಟ್ 17,560 ಹತ್ರ. ಇಫ್ ಅದೇನಾದ್ರು ಬ್ರೇಕ್ ಆದರೆ 17,620 ಹತ್ರ ನಿಫ್ಟಿ ಸಪೋರ್ಟ್ ಗಮನಿಸ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 36,720 ಅಂಡ್ ರೆಸಿಸ್ಟೆಂಟ್ 35,570. ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಗಮನಿಸಿದ್ರೆ ವೀಕ್ಲಿಯಲ್ಲಿ ಇರೋದು ಅಂಡ್ ಮಂತ್ಲಿ ಎಕ್ಸ್ಪೈರಿಯಲ್ಲಿರೋ ಡೇಟಾನ ಎರಡನ್ನೂ ಕಂಬೈನ್ ಮಾಡ್ತಿದ್ರೆ ಕಾನ್ಸ್ಟೆಂಟ್ ಆಗಿ ರೆಸಿಸ್ಟೆಂಟು ಟಾಪ್ ಸೈಡ್ ಆದರೆ ಮೂವ್ ಆಗ್ತಾ ಇದೆ.
ಇಲ್ಲಿಂದ ಟಾಪ್ ಸೈಡ್ ಗೆ ಹೋಗುವಾಗ 17,800 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಕಾಲ್ ರೈಟರ್ಸ್ ಬಿಲೀವ್ ಮಾಡ್ತಿದ್ದಾರೆ ಅಂಡ್ ಡೌನ್ ಸೈಡ್ ಹೋಗ್ತಾ ಇದ್ರೆ 17,200 ಪುಟ್ ರೈಟರ್ಸ್ ಬಿಲೀವ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ನಿಮಗೆ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಪೇಜ್ ಅನ್ನು ಫಾಲೋ ಆದ್ರೆ ನಿಮಗೆ ಡೈಲಿ ಅಪ್ಡೇಟ್ಸ್ ಟೈಮ್ ಟು ಟೈಮ್ ಸಿಗುತ್ತೆ.